Ramagowda PG, working as headmaster. Dear students, today I am going to deal with a 9th standard second language English. The poem Upagupta. ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಈ ಕಡೆ ಗಮನಿಸಿ. ಗೊತ್ತಾ ಇವರು ಯಾರಂತ? ಯಾರು? ಜೋರಾಗಿ ಹೌದು, ರವೀಂದ್ರನಾಥ್ ಠಾಗೂರ್. ನಿರ್ಮಲ ಯಾರಪ್ಪ ಅವರು? ರವೀಂದ್ರನಾಥ್ ಠಾಗೂರ್ ಏನ್ ಮಾಡಿದ್ದಾರೆ? ರಾಷ್ಟ್ರಗೀತೆ ಬರೆದಿರ್ತಕ್ಕಂಥ ಮಹಾನ್ ಕವಿಗಳು. ಅಲ್ಲದೆ ಬೇರೆ ಏನಾದ್ರು ಹೇಳ್ತೀರಿ? ಬೇರೆ ಏನಾದ್ರು ಹೇಳ್ತೀರಾ ರವೀಂದ್ರನಾಥ್ ಠಾಗೂರ್ ಬಗ್ಗೆ? ಅವ್ರ ಪಾಠ ಹೇಳಪ್ಪ. Rabindranath Tagore was a great Indian poet. He wrote a book, Gitanjali. Gitanjali is a collection of poems. Gitanjali is a collection of poems. Our national anthem is also one of them. It is originally in Bengali language. Later it is translated into so many languages. ನೋಡಿ ಇವರು ಬರೆದಿರ್ತಕ್ಕಂಥ ಗೀತಾಂಜಲಿ ಅದು ಅನೇಕ ಕವಿತೆಗಳ ಸಂಗ್ರಹ. ಅದು ಮೂಲತಃ ಬೆಂಗಾಳಿ ಭಾಷೆಯಲ್ಲಿದೆ. ತದನಂತರದಲ್ಲಿ ಆ ಕವಿತೆಗಳನ್ನು ಭಾರತದ ಮತ್ತು ಪ್ರಪಂಚದ ಇತರ ಬೇರೆ ಬೇರೆ ಭಾಷೆಗಳಿಗೆ ಅದನ್ನು ಭಾಷಾಂತರ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, he was not only a poet, he was also a thinker, a philosopher, educationist. He was awarded the Nobel Prize. Rabindranath Tagore was awarded the Nobel Prize for his work Gitanjali. ವಿದ್ಯಾರ್ಥಿಗಳೇ, ಅವರ ಗೀತಾಂಜಲಿ ಅನ್ನೋ ಕೃತಿಗೆ ಅವರಿಗೆ ನೊಬೆಲ್ ಬಹುಮಾನ ದೊರಕಿದೆ. ನೋಡಿ, ನೊಬೆಲ್ ಬಹುಮಾನ ಇರ್ತಕ್ಕಂಥದ್ದು ಕೇವಲ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ನೊಬೆಲ್ ಬಹುಮಾನ ಇದೆ. ಅಂತಹ ನೊಬೆಲ್ ಬಹುಮಾನವನ್ನು ರವೀಂದ್ರನಾಥ್ ಠಾಗೂರ್ ಅವರು ಪಡ್ಕೊಂಡಿದ್ದಾರೆ. ಅವರ ಗೀತಾಂಜಲಿ ಅನ್ನೋ ಕೃತಿಗೆ ನೊಬೆಲ್ ಬಹುಮಾನ ಸಿಕ್ಕಿದೆ. ಅವರ ಗೀತಾಂಜಲಿ ಪದ್ಯದಿಂದ, ಕವನ ಸಂಕಲನದಿಂದ ನಮ್ಮ ರಾಷ್ಟ್ರಗೀತೆಯನ್ನು ಆರಿಸಿಕೊಳ್ಳಲಾಗಿದೆ. ಗೊತ್ತಾಗುತ್ತೆ, ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಅದನ್ನು ಯಾವ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಗೀತಾಂಜಲಿ ಎನ್ನುವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಅದು ಮೂಲತಃ ಬೆಂಗಾಳಿ ಭಾಷೆಯಲ್ಲಿದೆ. ನಂತರ ಬೇರೆ ಬೇರೆ ಭಾಷೆಗಳಿಗೆ ಅದನ್ನು ಭಾಷಾಂತರ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, ಅವರು ಬರೆದಿರ್ತಕ್ಕಂಥ ಉಪಗುಪ್ತ ಎನ್ನುವ ಪದ್ಯದ ಬಗ್ಗೆ ನಾವು ಹೇಳಿದ್ವಿ. ಇಲ್ಲಿ ಉಪಗುಪ್ತ ಎಂತಕ್ಕಂಥ ಪದ್ಯ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದ ಬಗ್ಗೆ ನೀವು ಹೇಳ್ಬೇಕು. ನಾನು ಚಿತ್ರ ಇದು ಪಠ್ಯಪುಸ್ತಕದಲ್ಲೂ ಕೂಡ ಇದೆ. ಚಿತ್ರ ಇದು ಪಠ್ಯಪುಸ್ತಕದಲ್ಲೂ ಕೂಡ ಇದೆ. ಈ ಚಿತ್ರದ ಬಗ್ಗೆ ಯಾರಾದರೂ ಒಬ್ಬರು ಇಬ್ಬರು ವಾಕ್ಯಗಳನ್ನು ಬರೀಬೇಕು. ಯಾರು ಬರ್ತೀರಿ ವಾಕ್ಯ? ಯಾರು ಚಿತ್ರದಲ್ಲಿ ಯಾರು ಇದ್ದಾರೆ? ಯಾರು ಬರ್ತಾರೆ? ವೆರಿ ಗುಡ್ ಸರ್, ಎಲ್ಲ ಕ್ಲಾಸ್ ಆಗಿ ಗೌತಮ ಬುದ್ಧ ಬರೆಯಪ್ಪ ನೋಡೋಣ. ಎಲ್ಲರೂ ಕೂಡ ಈ ಕಡೆ ಎಲ್ಲರಿಗೆಲ್ಲ ನೋಡ್ಬೇಕು. ಗೌತಮ ಬುದ್ಧ ಬರೀ. ನೋಡಿ, ಏನಾದರೂ ಇನ್ನೂ ಕರೆಕ್ಷನ್ ಮಾಡು. ಸರಿ, ಹಿಂದೆ ಸತ್ಯ ಅವನು ತಪ್ಪು ಬರ್ದ ಬರಪ್ಪ.
people? ಎಲ್ಲ ಕ್ಲಾಸ್ ಹಾಕಿ ಇಲ್ಲಿ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಇಲ್ಲಿ ಇನ್ನೊಬ್ರು ಇದ್ದಾರೆ ಅಲ್ಲಿ, ಯಾರಂತ ಗೊತ್ತೇನು? ಇಲ್ಲ, ಯಮ ಅಲ್ಲ, ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅಂತ ಕರೀತಾರೆ. ಇಲ್ಲಿ ಅಂಗುಲಿಮಾಲ ಅಂತ ಕರೀತಾರೆ. ಯಾರು? ಅಂಗುಲಿಮಾಲ. ಅಂಗುಲಿಮಾಲ ಒಬ್ಬ ದರೋಡೆಕೋರ. ಅವನು ದಾರಿಹೋಕರನ್ನ ಸುಲಿಗೆ ಮಾಡಿ ಅಲ್ಲಿ ಅವರ ಹತ್ರ ಇರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಕಿತ್ಕೊಂಡು ಕೊನೆಗೆ ಅವರ ಹೆಬ್ಬೆರಳನ್ನು, ಅಂಗುಲಿ ಅಂತಂದ್ರೆ ಏನು? ಹೆಬ್ಬೆರಳನ್ನ ಕಟ್ ಮಾಡಿಕೊಂಡು ಮಾಲೆಯನ್ನಾಗಿ ಮಾಡ್ಕೊತಿದ್ದಂತೆ. ಅಂಗುಲಿ ಮಾಲ. ಅರ್ಥ ಆಯ್ತಲ್ಲ? ಗೊತ್ತಾಯ್ತಲ್ಲ? ಅಂಗುಲಿ ಮಾಲ ಒಬ್ಬ ದರೋಡೆಕೋರ. ಅವನು ಬಂದಿರತಕ್ಕಂಥ ಎಲ್ಲ ಜನರ ವಸ್ತುಗಳನ್ನ ಕಿತ್ತುಕೊಂಡು ದರೋಡೆ ಮಾಡಿಕೊಂಡು ಕೊನೆಗೆ ಅವರ ಹೆಬ್ಬೆರಳನ್ನ ಕಟ್ ಮಾಡಿಕೊಂಡು ಅದನ್ನ ಮಾಲೆಯನ್ನಾಗಿ ಮಾಡ್ಕೊಂತಿದ್ದ ಇರ್ತಕ್ಕಂಥ ಇತಿಹಾಸವನ್ನು ನಾವು ಓದ್ತೀವಿ. ಇಲ್ಲಿ ಗೌತಮ ಬುದ್ಧ ಮತ್ತು ಅಂಗುಲಿಮಾಲನ್ನು ಯಾಕೆ ತೋರಿಸಲಾಗಿದೆ ಅಂತಂದ್ರೆ, ಅಂತಹ ಕಠೋರ ಮನಸ್ಸಿನ ಅಂಗುಲಿ ಮಾಲನನ್ನ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಬುದ್ಧ. ಒಬ್ಬ ವ್ಯಕ್ತಿ ಕೆಟ್ಟ ವ್ಯಕ್ತಿ ಆಗಿದ್ರೆ ಕಡೆಯವರೆಗೂ ಕೂಡ ಕೆಟ್ಟ ವ್ಯಕ್ತಿ ಆಗಿರಲ್ಲ, ಅವನು ಪರಿವರ್ತನೆ ಆಗ್ತದೆ. ಹೌದಾ? ಅದೇ ರೀತಿಯಾಗಿ ಗೌತಮ ಬುದ್ಧ ಅಂಗುಲಿಮಾಲನನ್ನ ಪರಿವರ್ತನೆ ಮಾಡಿರ್ತಕ್ಕಂಥ ಘಟನೆಯನ್ನ ಈ ಪದ್ಯದ ಪೂರ್ವದಲ್ಲಿ ಚಿತ್ರದ ಮೂಲಕ ವಿವರಿಸಲಾಗಿದೆ. ವಿದ್ಯಾರ್ಥಿಗಳೇ, ನೀವು ಪಿಕ್ಚರ್ ಡಿಸ್ಕ್ರಿಪ್ಷನ್ ಕಲಿಬೇಕು. ಚಿತ್ರ ನೋಡಿ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥ ಎಬಿಲಿಟಿಯನ್ನು ನೀವು ಪಡ್ಕೋಬೇಕು. ಚಿತ್ರ ನೋಡಿ ವಾಕ್ಯಗಳನ್ನು ಬರೀತಕ್ಕಂಥದ್ದು. ಪ್ರಾರಂಭದಲ್ಲಿ ನಿಮಗೆ ಕಷ್ಟ ಆಗ್ಬೋದು, ಆದರೆ ತಪ್ಪಾಗಲಿ ಬರೀತಕ್ಕಂಥ ಹ್ಯಾಬಿಟನ್ನು ರೂಢಿಸ್ಕೋಬೇಕು. ತಪ್ಪಾಗುತ್ತೆ ಅಂತ ಭಯಪಡಬೇಡ. ಇವತ್ತು ತಪ್ಪು ಮಾಡ್ತೀರಿ, ನಾಳೆ ಸರಿ ಮಾಡ್ತೀವಿ. ಗೊತ್ತಾಯ್ತಲ್ಲ? ವಾಕ್ಯಗಳನ್ನು, ಶಬ್ದಗಳನ್ನು ಬರೀತಕ್ಕಂಥ ಒಂದು ಹ್ಯಾಬಿಟನ್ನು ವಿದ್ಯಾರ್ಥಿಗಳೇ, ಆ ಚಿತ್ರಕ್ಕೂ ಮತ್ತು ಈ ಪದ್ಯಕ್ಕೂ ಏನು ಅಂತಂದರೆ, ಇಲ್ಲಿ ಪದ್ಯದಲ್ಲಿ ಉಪಗುಪ್ತ ಬರ್ತಾನೆ. ಉಪಗುಪ್ತ ಯಾರು ಅಂತಂದರೆ ಅವನು ಬುದ್ಧನ ಹಿಂಬಾಲಕರು ಅಥವಾ ಬುದ್ಧನ ಶಿಷ್ಯರು. ಅದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಆ ಇಂಟ್ರೊಡಕ್ಷನ್ ಫಸ್ಟ್ ಓದ್ತೀನಿ, ನೀವೆಲ್ಲರೂ ಕೂಡ ನೋಡ್ಕೋಬೇಕು. ಇಂಟ್ರೊಡಕ್ಷನ್ ಇಲ್ಲಿ ಬುದ್ಧ ಮತ್ತು ಅಂಗುಲಿಮಾಲ ಕೊಟ್ಟಿದ್ದಾರೆ. ನೀವು ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು. Look at the picture given here. What comes to your mind when you see this picture ಅಂತ ಕೊಟ್ಟಿದ್ದಾರೆ. ಈ ಚಿತ್ರ ನೋಡಿ ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ ಅಂತ ಕೇಳಿದರೆ, ನೀವು ಅದನ್ನು ಚಿತ್ರವನ್ನು ನೋಡಿಕೊಂಡು ಅಲ್ಲಿ ಬುದ್ಧ ಇದ್ದಾನೆ, ಬುದ್ಧನ ಹಿಂಬಾಲಕರಿದ್ದಾರೆ, ಅಂಗುಲಿಮಾಲ ಇದ್ದಾನೆ, ಅಂಗುಲಿಮಾಲ ಖಡ್ಗ ಇದೆ, ಸ್ವಾರ್ಡ್ ಅಂತ ಖಡ್ಗ. ಆಮೇಲೆ ಅವರ ಕೊರಳಲ್ಲಿ ಮಾಲೆ ಹಾಕೊಂಡಿದ್ದಾನೆ. ಅವರೆಲ್ಲರೂ ಕೂಡ ಕಾಡಿನಲ್ಲಿ ದಟ್ಟವಾಗಿರ್ತಕ್ಕಂಥ ಅರಣ್ಯದಲ್ಲಿ ನಿಂತಿದ್ದಾರೆ. ಅದನ್ನೆಲ್ಲ ಕೂಡ ಒಂದು 5-6 ವಾಕ್ಯಗಳಲ್ಲಿ ನೀವು ಬರ್ಕೊಂಡು ಬರ್ಬೇಕು. ಇಂಗ್ಲೀಷ್ನಲ್ಲೇ ಬರ್ಕೊಂಡು ಬರ್ಬೇಕು. ಗೊತ್ತಾಗಲಿದ್ರೆ ರೆಫರ್ ಮಾಡಬೇಕು, ಹುಡುಕ್ಬೇಕು. ಹುಡುಕಿ ನೀವು ಸ್ವತಃ ವಾಕ್ಯವನ್ನು ಮಾಡ್ಕೊಂಡು ಬರ್ಬೇಕು. ಈಗ ನಾನು ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಆ ಇಂಟ್ರೊಡಕ್ಷನ್ ಓದ್ತೀವಿ, ನೋಡ್ಕೊಳ್ಳಿ. ದಿಸ್ poem is about the story of Buddhist monk Upagupta, a disciple of Lord Buddha, and the dancing girl of Mathura, Vasavadatta. Vasavadatta was a famous and beautiful dancing girl. She was proud of her beauty, youth and her wealth. Upagupta was an ascetic, an epitome of kindness, wisdom and selflessness. One dark night, while walking, Vasavadatta stumbles over the body of Upagupta, who was sleeping on the dusty ground. ಓಕೆ, ಈ ಇಂಟ್ರೊಡಕ್ಷನ್ ಅನ್ನ ಒಂದು 2 ನಿಮಿಷ ನೀವು ಓದಿ, ಆಮೇಲೆ ಅದರ ಬಗ್ಗೆ ನಾನು ಓದಪ್ಪ. ಇಂಟ್ರೊಡಕ್ಷನ್ ಮನಸ್ಸಲ್ಲಿ ಓದಿ, ಮನಸ್ಸಲ್ಲಿ ಓದಬೇಕು. ಸ್ಟಾರ್ಟ್ ಮಾಡೋಣ. ನೀವು ಓದಪ್ಪ. This poem is about the story of the Buddhist
ವಾಸವದತ್ತ ಕೂತ್ಕೊಳ್ಳಿ, ಕಂಟಿನ್ಯೂ ಮಾಡ್ತೀನಿ. Vasavadutta was a famous and beautiful dancing girl. She was proud of her wit and her wealth. Upagutta was an ascetic and epitome of kindness, wisdom, selflessness, ಸೆಲ್ಫ್ಲೆಸ್ನೆಸ್ ಅದು selflessness. ಕೂತ್ಕೊಳ್ಳಿ. ನೀವು ಕೀರ್ತಿ One dark night, while walking, Vasavadutta ಸ್ಟಂಬಲ್ಸ್ stumbled over the body of Upagutta, who was sitting on the dusty ground. ಕೂತ್ಕೊಳ್ಳಿ. ನೋಡಿ, ಈ ಪದ್ಯದ ಬಗ್ಗೆ ಸಂಪೂರ್ಣವಾಗಿ ಕೊಡಲಾಗಿದೆ. ಪದ್ಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಾಗಿದೆ. ಆ ಪದ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಪೂರ್ವಭಾವಿ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. This poem is about the story of Buddhist monk Upagutta, a disciple of Lord Buddha. ಇಲ್ಲಿ ಈ ಪದ್ಯ ಉಪಗುಪ್ತನ ಬಗ್ಗೆ ಇದೆ. ಉಪಗುಪ್ತ ಯಾರಪ್ಪ ಅಂತಂದ್ರೆ ಬುದ್ಧಿಸ್ಟ್ ಮಾಂಕ್ ಬೌದ್ಧ ಸನ್ಯಾಸಿ ಗೊತ್ತಾರೆ. ಬೌದ್ಧ ಸನ್ಯಾಸಿ ಬೇರೆ ಬೇರೆ ಧರ್ಮಗಳಿದೆ, ಹೌದಾ? ಹೂ ಆರ್ ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ? ಯೇಸು. ವೆರಿ ಗುಡ್ ಆನ್ಸರ್. ಯೇಸು ಕ್ರಿಸ್ತ ವಾಸ್ ಎ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ. Who was the founder of Islamism? Who was the founder of Islamism? ಅವನೇನೋ ಒಂದು ಸಣ್ಣ ತಪ್ಪು ಹೇಳಿದ, ಅನ್ಸೆಟ್ ಮಾಡ್ಬೇಕು. ಯಾರು ಹೇಳ್ತೀರಿ? ಇನ್ನೊಂದ್ಸಲ ಏನಪ್ಪ ನೀವು ಹೇಳ. Muhammad Paigar was ಸರಿ ಕೇಳಿಸ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಕೂಡ ಸರಿ ಕೇಳಿಸ್ಕೊಂಡು. ಇನ್ನೊಂದ್ಸಲ ಹೇಳಿ ಕರೆಕ್ಷನ್ ಮಾಡ್ಕೊಂಡೆ ಹೇಳಿ. ಇಸ್ಲಾಮಿಸಂ. ವೆರಿ ಗುಡ್. ಕೂತ್ಕೊಳ್ಳಿ. ಇಲ್ಲಿ ಅವನು ತಪ್ಪು ಹೇಳಿದ ಫಸ್ಟಿಗೆ, ಆಮೇಲೆ ಸರಿ ಮಾಡ್ಕೊಂಡ. ಏನಂತ ಹೇಳಿದ ಫಸ್ಟ್? ಅಂತ ಹೇಳಿ ವಾಸ್, ಹೌದಾ? ಈಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್. ಅದು ಗೊತ್ತಿರುತ್ತೆ. ಮೊಹಮ್ಮದ್ ಪೈಗಂಬರ್ ವಾಸ್ ದ ಫೌಂಡರ್ ಆಫ್ ಇಸ್ಲಾಮಿಸಂ. ಗೊತ್ತಿರ್ತಲ್ಲ? ಅದೇ ರೀತಿಯಾಗಿ ಈಗ ಬೌದ್ಧ ಧರ್ಮದ ಬಗ್ಗೆ ಬಂದಿದೆ. ಬೌದ್ಧ ಧರ್ಮದ ಸ್ಥಾಪನೆಯಾಗಿರ್ತಕ್ಕಂಥ, ಬುದ್ಧನ ಅನುಯಾಯಿಯಾಗಿರ್ತಕ್ಕಂಥ ಅಥವಾ ಹಿಂಬಾಲಕರಾಗಿರ್ತಕ್ಕಂಥ, ಅವರ ಶಿಷ್ಯರಾಗಿರ್ತಕ್ಕಂಥ ಉಪಗುಪ್ತನ ಬಗ್ಗೆ ಕೊಡಲಾಗಿದೆ. ಹೌದು. ಎ ಡಿಸಿಬಲ್ ಆಫ್ ಲಾರ್ಡ್ ಬುದ್ಧ. ಡಿಸಿಬಲ್ ಅಂದ್ರೆ ಫಾಲೋವರ್ ಅಂತ ನಾವು ಕರಿಬಹುದು, ಅಥವಾ ಹಿಂಬಾಲಕ, ಅವರ ಶಿಷ್ಯರು ಅಂತ ಕರಿಬಹುದು. ಅಂಡ್ ದ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮುಖ್ರಾ, ವಾಸವದತ್ತ. ಇಲ್ಲಿ ಅವಳ ಹೆಸರು ವಾಸವದತ್ತ. ಏನ್ ಹೆಸರು? ಇವಳು ಡ್ಯಾನ್ಸಿಂಗ್ ಗರ್ಲ್. ಡ್ಯಾನ್ಸಿಂಗ್ ಗರ್ಲ್ ಅಂದ್ರೆ ಡ್ಯಾನ್ಸಿಂಗ್ ಗರ್ಲ್ ಅಂದ್ರೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಡ್ಯಾನ್ಸಿಂಗ್ ಗರ್ಲ್ ಅವರು ವಿಶೇಷವಾಗಿರ್ತಕ್ಕಂಥ ಡ್ರೆಸ್ ಅನ್ನು ಹಾಕೊಂಡಿರ್ತಾರೆ. ನೀವೆಲ್ಲರ ಕಡೆ ಎಲ್ಲ ಕಡೆ ನೋಡಿರ್ತೀರಿ ನೀವು ಡ್ಯಾನ್ಸಿಂಗ್ ಗರ್ಲ್ ಅಂತ, ಹೌದಾ? ಅವರ ಉಡುಪು ಆಗಿರ್ಬೋದು, ಅವರ ಆಭರಣಗಳಾಗಿರ್ಬೋದು, ಆರ್ನಮೆಂಟ್ ಅಥವಾ ಜ್ಯುವೆಲರೀಸ್ ಅಂತ ಕರಿತೀವಿ ನಾವು. ಜ್ಯುವೆಲರೀಸ್, ಸಾಕಷ್ಟು ಆಭರಣಗಳು ಹಾಕೊಂಡಿರ್ತಾರೆ, ಬೇರೆ ರೀತಿಯ ಉಡುಪನ್ನು ಹಾಕೊಂಡಿರ್ತಾರೆ, ಕಾಲಿಗೆ ಗೆಜ್ಜೆ ಇಟ್ಟಿರ್ತಾರೆ. ಅವರನ್ನು ನಾವು ಡ್ಯಾನ್ಸಿಂಗ್ ಗರ್ಲ್ ಅಂತ ಕರಿತೀವಿ. ಇಲ್ಲಿ ಈ ಪದ್ಯವು ಇಬ್ಬರ ಮಧ್ಯೆ ನಡೀತಿದೆ. ಒಂದು ಉಪಗುಪ್ತ, ಇನ್ನೊಬ್ಬರು ಯಾರು? ಅವರು ಬುದ್ಧಿಸ್ಟ್ ಮಾಂಕು, ಇವರು ಡ್ಯಾನ್ಸಿಂಗ್ ಗರ್ಲ್. ಬುದ್ಧನ ಅನುಯಾಯಿ ಸನ್ಯಾಸಿಯವರು, ಇವರು ಡ್ಯಾನ್ಸಿಂಗ್ ಗರ್ಲ್. ಇವರ ಮಧ್ಯ ಈ ಪದ್ಯ ಸಾಕ್ತದೆ. ಹೌದು. ವಾಸವದತ್ತ ವಾಸ್ ಎ ಫೇಮಸ್ ಅಂಡ್ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್. ಇಲ್ಲಿ ವಾಸವದತ್ತ ಯಾರು ಅಂತ ಕೇಳಿದ್ರೆ, ಶಿ ವಾಸ್ ಎ ಫೇಮಸ್ ಡ್ಯಾನ್ಸಿಂಗ್ ಗರ್ಲ್. ಅಂಡ್ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ರೆ, ಫೇಮಸ್ ಮತ್ತು ಬ್ಯೂಟಿಫುಲ್, ಸುಂದರವಾಗಿರ್ತಕ್ಕಂಥ ಮತ್ತು ನೃತ್ಯ ಮಾಡ್ತಕ್ಕಂಥ ಒಬ್ಬ ಯುವತಿ ಅಂತ ಕೇಳಿದ್ರು. ಡ್ಯಾನ್ಸಿಂಗ್ ಗರ್ಲ್, ಯುವತಿ. ಅವಳು ಸಾಕಷ್ಟು ಫೇಮಸ್ ಆಗಿದೆ. ಫೇಮಸ್ ಆಗೋದ್ರೆ ಗೊತ್ತಾಗುತ್ತೆ. ಭಾಳಷ್ಟು ಕಡೆ ಸಿನಿಮಾದಲ್ಲಿ ಬಂದಿದ್ದಾರೆ, ಟಿವಿನಲ್ಲಿ ಬಂದಿದ್ದಾರೆ, ಪತ್ರಿಕೆಗಳಲ್ಲಿ ಬಂದಿದ್ದಾರೆ, ಸಾಕಷ್ಟು ಫೇಮಸ್ ಆಗಿದ್ದಾರೆ. ಹೌದು. ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ, ಯೂತ್ ಆ್ಯಂಡ್ ಹರ್ ವೆಲ್ತ್.
ಅವಳಿಗೆ ತನ್ನ ಒಂದು ಸೌಂದರ್ಯದ ಬಗ್ಗೆ, ತನ್ನ ಆಸ್ತಿಯ ಬಗ್ಗೆ, ತನ್ನ ಶ್ರೀಮಂತಿಕೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬಹಳ ಅಹಂಕಾರ ಇರ್ತದೆ, ಕೆಲವರು ಸೊಕ್ಕು ಇರ್ತದೆ, ಕೆಲವರಿಗೆ ಅದೇನು ಇರಲ್ಲ. ಇವಳಿಗೂ ಕೂಡ ಇವಳು ಯಾಕಂದ್ರೆ ಬೇರೆ ಬೇರೆ ಕಡೆಗೆಲ್ಲ ನೋಡಿ ಈಗಲೂ ಕೂಡ ಬೆಲೆ ಇದೆ. ಆಗ ರಾಜರುಗಳು ಗೌರವ ಕೊಡ್ತಿದ್ರು. ಯಾರ ಹತ್ರ ಕಲೆ ಇರ್ತಿತ್ತಲ್ಲ ಅಲ್ಲಿ ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅಥವಾ ಶಕ್ತಿ ಆಗಿರ್ಬೋದು, ಏನಾಗಲಿ ವಿಶೇಷತೆ ಕಂಡು ಬಂದರೆ ಅದು ರಾಜರಿಗೆ ತಿಳಿತಿತ್ತು. ರಾಜರು ಅವರಿಗೆ ಸಾಕಷ್ಟು ಬಹುಮಾನವನ್ನು ಕೊಡ್ತಾ ಇದ್ರು, ಅವರಿಗೆ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು, ಅಲ್ಲದೆ ಅವರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ರು. ಈಗಲೂ ಕೂಡ ಸರ್ಕಾರ ಅದೇ ಕೆಲಸವನ್ನು ಮಾಡ್ತಾರೆ. ನೀವು ಕೂಡ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದರೆ ನಿಮಗೂ ಕೂಡ ಸರ್ಕಾರ ಅನೇಕ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತದೆ. ಇಲ್ಲಿ ಅವಳಿಗೆ ಒಂಥರ ಗೌರವ ಇತ್ತು. ಯಾವುದ್ರ ಬಗ್ಗೆ? ಬ್ಯೂಟಿ. ಯಾರು ಅಪೋಸಿಟ್ ಇರ್ತಾರೆ? ವೆರಿ ಗುಡ್ ಆನ್ಸರ್. ಅಗ್ಲಿ. ಬ್ಯೂಟಿಫುಲ್ ಇದ್ರ ಅಪೋಸಿಟ್ ನೋಡಿ. ಅಗ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಅಲ್ಲ? ಸ್ಪೆಲ್ಲಿಂಗ್ ಕರೆಕ್ಟ್ ಅಲ್ಲ ನೋಡ್ರಿ. ಬರಿ ಹಿಂಗೆ ಬರಿ. ಅದು ಕೆಳಗೆ ಬರಿ, ಅದು ಕೆಳಗೆ ಬರಿ ನೀವು. ಅಲ್ಲಿ ಇನ್ಯಾರು ಹೇಳ್ತಾರೆ? ಸಂಗೀತ ಇದನ್ನ ಸಂಗೀತ ಎಲ್ಲ ಮಾಡಿ ಅದು ಸರಿ. ಅನ್ಬ್ಯೂಟಿ ನಿಮಗೆ ಅಪೋಸಿಟ್ ವರ್ಡ್ ಗೊತ್ತಿಲ್ಲ. ನೀನು ಬರ್ತದೆ ನೀನು ಅಲ್ಲಿ ಇದು ಸರಿ. UGLY ಬರೋದಾಗಿ AGLY ಬರಲ್ಲ, UGLY ಅಗ್ಲಿ ಬರ್ತದೆ. ಅಗ್ಲಿ, ಬ್ಯೂಟಿಫುಲ್ ಅಗ್ಲಿ. ನೋಡಿ ಅವಳ ಸೌಂದರ್ಯದ ಬಗ್ಗೆ, ಯೌವನದ ಬಗ್ಗೆ. ಯೂತು ಓಲ್ಡ್ನೆಸ್, ಯಂಗ್ ಓಲ್ಡ್ ಅಂತ ಕರಿತೀವಿ ನಾವು. ಈಗ ಉದಾಹರಣೆಗೆ ಆ ಚೈಲ್ಡ್ನೆಸ್, ಬಾಲ್ಯ, ಯೌವನ, ವೃದ್ಧಾಪ್ಯ ಗೊತ್ತಾಗ್ತದೆ ನಿಮಗೆ. ಅವಳ ಸೌಂದರ್ಯದ ಬಗ್ಗೆ, ಅವಳ ಯೌವನದ ಬಗ್ಗೆ, ಆಮೇಲೆ ಅವಳ ಸಂಪತ್ತು, ವೆಲ್ತ್ ಅಂತ ಬಂತು. ಆ ವೆಲ್ತ್ ಬಗ್ಗೆ ಅವಳಿಗೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು. ಉಪಗುಪ್ತ ವಾಸ್ ಎನ್ ಆಸೆಟಿಕ್. ನೋಡಿ ಅವರೊಬ್ಬ ಸನ್ಯಾಸಿ. ಎಪಿಡೋಮ್ ಆಫ್ ಕೈಂಡ್ನೆಸ್, ಅಪಾರವಾಗಿರ್ತಕ್ಕಂಥ ಕೈಂಡ್ನೆಸ್ ಇತ್ತು. ನೋಡಿ ಕೈಂಡ್ನೆಸ್ ವಿದ್ಯಾರ್ಥಿಗಳೇ ಈಗ ನಾವು ತಿಳ್ಕೋಬೇಕು. ಕೈಂಡ್ನೆಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೈಂಡ್ ಮತ್ತು ಕೈಂಡ್ನೆಸ್. ಕೈಂಡ್ ಈಸ್ ಎ ಅಡ್ಜೆಕ್ಟಿವ್, ಕೈಂಡ್ನೆಸ್ ಈಸ್ ಎ ನೌನ್. ಅದೇ ಹ್ಯಾಪಿನೆಸ್ ಗೊತ್ತಾಯ್ತಲ್ಲ. ಇದು ಅಡ್ಜೆಕ್ಟ್ ಕೈಂಡ್ ಅಂತಕ್ಕಂಥದ್ದು, ಇದು ಕೈಂಡ್ನೆಸ್ ಅಂತಕ್ಕಂಥದ್ದು ನೌನ್. ಕೈಂಡ್ ಕ್ರೂಯಲ್ ಆಪೋಸಿಟ್. ಕೈಂಡ್ ಕ್ರೂಯಲ್, ದಯೆ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಅವನ ಅಪಾರವಾಗಿರ್ತಕ್ಕಂಥ ದಯಾಶೀಲನು, ಪರೋಪಕಾರಿಯು, ಮಾನವ ಪ್ರೇಮಿಯೂ ಆಗಿರ್ತಕ್ಕಂಥ. ನೋಡಿ ಇನ್ನೊಂದು ಶಬ್ದ ಕೊಟ್ಟಿದ್ದಾರೆ, ವಿಸ್ಡಮ್. ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವನಾಗಿದ್ದ. ಆ್ಯಂಡ್ ಸೆಲ್ಫ್ಲೆಸ್ನೆಸ್, ಸ್ವಾರ್ಥರಹಿತ. ಕೆಲವು ಸ್ವಾರ್ಥ ಇರ್ತದೆ, ನನಗೆ ಬೇಕು, ಅದನ್ನು ನಾವು ಸ್ವಾರ್ಥ ಅಂತ ಕರಿತೀವಿ. ಇಲ್ಲಿ ಅವನಿಗೆ ಯಾವುದೇ ರೀತಿಯ ಸ್ವಾರ್ಥತ್ವ ಇರಲ್ಲ. ಬೇಡ ನನಗೆ ತ್ಯಾಗಿ, ಸ್ಯಾಕ್ರಿಫೈಸ್ ನೇಚರ್ ಅಂದರೆ ತ್ಯಾಗ ಮಾಡೋದು ಗೊತ್ತಾಗುತ್ತೆ ನಿಮಗೆ. ನನಗೆ ಇಲ್ಲಿದ್ರಲ್ಲ ಅದನ್ನು ಕೊಡಿ ಅಂತಕ್ಕಂಥದ್ದು, ಅದನ್ನು ನಾವು ತ್ಯಾಗ ಅಂತ ಕರಿತೀವಿ. ನನಗೆ ಬೇಕಾಗಿರ್ತದೆ ಅಲ್ಲಿ ಸೇಬಣ್ಣೆ ಇಟ್ಟಿದ್ದು ಟೇಬಲ್ ಮೇಲೆ, ಇನ್ನೇನು ತಿನ್ಬೇಕು ಅಂತ ಕಟ್ ಮಾಡ್ತಿದ್ವಿ. ಯಾರೋ ಇಬ್ಬರು ಬರ್ತಾರೆ ಹುಡುಗರು, ಅಯ್ಯೋ ಮಕ್ಕಳಿಗೆ ಕೊಡಿ ಫಸ್ಟು, ಆಮೇಲೆ ನಾವು ತಿಂದ್ರೆ ಅಂತೇಳಿ ನಾವು ಅದನ್ನು ಕೊಡ್ತೇವೆ. ಇದನ್ನು ನಾವು ಸ್ಯಾಕ್ರಿಫೈಸ್ ನೇಚರ್ ಅಂತ ಕರಿತೀವಿ. ಇಲ್ಲಿ ಆ ಉಪಗುಪ್ತನ ಬಗ್ಗೆ 3 ಗುಣಗಳನ್ನು ಕೊಡಲಾಗಿದೆ. ಒಂದು ಕೈಂಡ್ನೆಸ್, ಇನ್ನೊಂದು ವಿಸ್ಡಮ್ಮು, ಇನ್ನೊಂದು ಸೆಲ್ಫ್ಲೆಸ್ನೆಸ್.
ಅಂದರೆ ದಯಾಪ್ರತೆ, ಜ್ಞಾನ ಮತ್ತು ನಿಸ್ವಾರ್ಥ ಸೇವೆ ಅವನಲ್ಲಿ ಇತ್ತು. ಒನ್ ಡಾರ್ಕ್ ನೈಟ್, ಒಂದು ದಿನ ರಾತ್ರಿ, ಡಾರ್ಕ್ ನೈಟ್, ಡಾರ್ಕ್ ಲೈಟ್ ಆಪೋಸಿಟ್, ಡಾರ್ಕ್ ಲೈಟ್, ಡಾರ್ಕ್ ಲೈಟ್. ನೈಟ್ ಅಂತ ಬಂತು. ನೈಟ್ ಅಪೋಸಿಟ್, ನೈಟ್ ಅಪೋಸಿಟ್ ಡೇ. ಅಲ್ಲಿ ಒಂದಿನ ರಾತ್ರಿ ಅವನು ವೈಲ್ ವಾಕಿಂಗ್, ನಡೀತಾ ಇರುವಾಗ, ಒನ್ ಡೇ ಡಾರ್ಕ್ ನೈಟ್ ವೈಲ್ ವಾಕಿಂಗ್ ವಾಸವದತ್ತ ಸ್ಟಂಬಲ್ಸ್ ಓವರ್ ದ ಬಾಡಿ ಆಫ್ ಉಪಗುಪ್ತ. ಇಲ್ಲಿ ಉಪಗುಪ್ತ ಮಲಗುತ್ತಾನೆ, ಅವಳು ವಾಸವದತ್ತ ನಡ್ಕೊಂಡು ಬರ್ತಾ ಇರ್ತಾಳೆ. ಅವನು ಎಲ್ಲೋ ಒಂದು ಬೆಡ್ ಮೇಲೆ ಅಥವಾ ಕಾಟ್ ಮೇಲೆ ಮಲಗಿರಲ್ಲ, ಬೀದಿಲೆ ಮಲ್ಕೊಂಡಿರ್ತಾನೆ. ಬೀದಿಲೆ ಮಲ್ಕೊಂಡಿರ್ತಾನೆ ಯಾರು? ಉಪಗುಪ್ತ. ಆ ಬೀದಿಲೆ ಮಲಗಿರ್ತಕ್ಕಂಥ ಉಪಗುಪ್ತನನ್ನ ಇವಳು ಎಡುತ್ತಾಳೆ. ಯಾರು? ವಾಸವದತ್ತ. ಹೂ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್. ನೋಡಿ, ಅವನು ಡಸ್ಟಿ ಗ್ರೌಂಡ್, ಡಸ್ಟರ್ ವ್ಯತ್ಯಾಸವನ್ನು ಗಮನಿಸಬೇಕು ವಿದ್ಯಾರ್ಥಿಗಳು. ಡಸ್ಟರ್ ಇದು ಡಸ್ಟರ್ ಅಂತ ಗೊತ್ತಾಗುತ್ತೆ, ಹೌದಾ? ಇದು ಡಸ್ಟರ್. ಡಸ್ಟ್ ಅಂದ್ರೆ ಧೂಳ. ಟೀಚರ್ is a noun. Teaching is a verb. Teaching is a verb. Teacher is a noun. ಅದೇ ಶಬ್ದಗಳನ್ನು ನಾವು ಅರ್ಥಕೋಬೇಕು. ಅದು ಪಾರ್ಟಿಸಿಪೇಟ್ ಯಾವಾಗ ಬರ್ತದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಈಗ ಸಂಪೂರ್ಣ ಮಾಹಿತಿ ಗೊತ್ತಾಯಿತು. Who was Vasavadutta? Who was Upagupta? Upagupta was a Buddhist man. He was a follower of disciple of Buddha, and Vasavadutta was a beautiful dancing girl of Mathura ನಗರದ ಒಬ್ಬ ಡ್ಯಾನ್ಸಿಂಗರ್ ಅವಳಾಗಿರ್ತಾರೆ. ಇಲ್ಲಿಗೆ ಆ ಇಂಟ್ರಡಕ್ಷನ್ ಮುಗಿತು. ಪದ್ಯವನ್ನು ಓದ್ತೀನಿ, ಪದ್ಯವನ್ನು ನೋಡ್ತೀನಿ. ಎಲ್ಲರೂ ಕೂಡ ಪದ್ಯವನ್ನು ನೋಡ್ಕೊಳ್ಳಿ. ಉಪಗುಪ್ತ Rabindranath Tagore. Upagupta, the disciple of Buddha, lay asleep on the dust by the city of Mathura, wall of Mathura. Lamps were all out, doors were all shut, and stars were all hidden by the murky sky of August. Whose feet were those tinkling with anklets, touching his breast of yesterday. He woke up suddenly, and the light of the woman's lamp struck his forgiving eyes. ಓಕೆ ವಿದ್ಯಾರ್ಥಿಗಳು, ಇನ್ನೊಮ್ಮೆ ಓದ್ತೀನಿ ಅವೆರಡು ಕಾಲವನ್ನು ಇನ್ನೊಮ್ಮೆ ಓದ್ತೀನಿ ನೋಡ್ತೀನಿ. ಉಪಗುಪ್ತ, the disciple of Buddha, lay asleep on the dust by the city wall of Mathura. Lamps were all out, doors were all shut, and stars were all hidden by the murky sky of August. Whose feet were those tinkling with anklets, touching his breast of a sudden? He woke up startled, and the light from a woman's lamp struck his forgiving eyes. Okay, ಮನಸ್ಸಲ್ಲಿ Upagupta, Rabindranath Tagore. Upagupta, the disciple of Buddha, lay asleep on the dust by the city wall of Wall. Mathura. Lamps were all out. doors were all shut, shut and stars were all were hidden by the murky sky of August. murky sky of August. ಕೂತ್ಕೊಳ್ಳಿ.
ಎರಡನೇ ಕಡೆ ನೀನು Was he wearing the necklace with anklets, anklets, touching his breast, breast of a student? sudden, He wake up, startled, and the light for a woman's lamp struck his his forgiving forgiving eyes. ಕೂತ್ರು. ವಿದ್ಯಾರ್ಥಿಗಳೇ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಅದೇ ಚಿತ್ರವನ್ನು ನಾನು ಇಲ್ಲಿ ದೊಡ್ಡದಾಗಿ ಹಾಕಿದ್ದೀನಿ. ಈ ಕಡೆ ಒಂದ್ಸಲ ನೋಡಿ ನೀವು. ಇಲ್ಲಿ ಉಪಗುಪ್ತ ಕೆಳಗೆ ಮಲ್ಕೊಂಡಿದ್ದಾನೆ. ಅಲ್ಲಿ ಡ್ಯಾನ್ಸಿಂಗ್ ಗರ್ಲು ಒಂದು ಲ್ಯಾಂಪನ್ನು ತೊಗೊಂಬಂದಿದ್ದಾಳೆ. ಯಾಕಂದರೆ ಡಾರ್ಕ್ ನೈಟ್ ಅಲ್ಲ, ಕತ್ತಲು ಅಲ್ಲ, ಹಂಗಾಗಿ ಲ್ಯಾಂಪನ್ನು ಅಲ್ಲಿ ತಂದಿದ್ದಾರೆ. ಈಗ ನಾವು ಪದ್ಯಕ್ಕೆ ಹೋಗೋಣ. ಉಪಗುಪ್ತ ದ ಡಿಸಿಪಲ್ ಆಫ್ ಬುದ್ಧ. ನೋಡಿ, ಡಿಸಿಪಲ್ ಅನ್ನೋದಕ್ಕೆ ಅಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ ಬಲಗಡೆ 25 ಪೇಜಲ್ಲಿ. ಡಿಸಿಪಲ್ ಮೀನ್ಸ್ ಫಾಲೋವರ್ ಆಫ್ ಎ ರಿಲಿಜಿಯಸ್ ಲೀಡರ್. ಧಾರ್ಮಿಕ ಮುಖಂಡರ ಶಿಷ್ಯರು ಅಥವಾ ಹಿಂಬಾಲಕರು ಅಂತ ಕರೀತೀವಿ. ಇದರೊಳಗೆ ನಾವು ಹಿಂದೂ ಧರ್ಮದ ಅನುಯಾಯಿಗಳನ್ನು ಹಿಂದೂಗಳು ಅಂತ ಕರಿತೀವಿ. ಇಸ್ಲಾಂ ಧರ್ಮದ ಅನುಯಾಯಿಗಳನ್ನ ಮುಸ್ಲಿಮರು ಅಂತ ಕರಿತೀವಿ. ಕ್ರೈಸ್ತ ಧರ್ಮದ ಅನುಯಾಯಿಗಳನ್ನು ಕ್ರೈಸ್ತರು ಅಂತ ಕರಿತೀವಿ. ಇಲ್ಲಿ ಆ ಉಪಗುಪ್ತ ಕೂಡ ಬುದ್ಧನ ಅನುಯಾಯಿ ಆಗಿದ್ದ. ಉಪಗುಪ್ತ ದ ಡಿಸಿಪಲ್ ಆಫ್ ಬುದ್ಧ. ಉಪಗುಪ್ತನು ಆ ಬುದ್ಧನ ಶಿಷ್ಯನಾಗಿದ್ದ ಅಥವಾ ಅನುಯಾಯಿ ಆಗಿದ್ದ. ಲೇ ಅಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಅವನು ಮಲ್ಕೊಂಡಿದ್ದ. ಲೇ ಅಂತ ಮಲ್ಕೊಳ್ಳೋದು. ಎಲ್ಲಿ ಮಲ್ಕೊಂಡಿದ್ದ ಅಂದರೆ ಮಥುರಾ ನಗರದ ಹೊರವಲಯದ ಒಂದು ಧೂಳು ತುಂಬಿದ ನೆಲದ ಮೇಲೆ. ಅಲ್ಲೇ ಡಸ್ಟ್ ಅಂತ ಕೊಟ್ಟಿದ್ದಾರೆ. ಹೌದು, ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಸಿಟಿ ವಾಲ್, ಸಿಟಿಗೆ ನಗರಕ್ಕೆ ಒಂದು ದೊಡ್ಡ ಕೋಟೆ ಗೋಡೆ ಇರ್ತದೆ. ಕೋಟೆಯ ಗೋಡೆ ಇರುತ್ತೆ. ಆ ಗೋಡೆಯ ಪಕ್ಕದಲ್ಲಿ ಅವನು ಮಲ್ಕೊಂಡಿದ್ದ. ಸಿಟಿ ವಾಲ್, ಈಗ ಉದಾಹರಣೆಗೆ ಕಾಂಪೌಂಡ್, ಈಗ ಯಾವುದೋ ಒಂದು ನಮ್ಮ ಸುತ್ತ ಕಾಂಪೌಂಡ್ ಇದೆಯಲ್ಲ, ಆ ರೀತಿ ಆ ನಗರಕ್ಕೆ ಒಂದು ಕಾಂಪೌಂಡ್ ಇರ್ತದೆ, ಕೋಟೆ ಗೋಡೆ ಇರ್ತದೆ. ಆ ಗೋಡೆಯ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ರಸ್ತೆ ತುಂಬಿದ ಧೂಳಿನಲ್ಲಿ ಅವನು ಮಲ್ಕೊಂಡಿರ್ತಾನೆ. ಮಥುರಾ ಅಂತ ಅದೊಂದು ಸಿಟಿ. ಲ್ಯಾಂಪ್ಸ್ ವರ್ ಆಲ್ ಔಟ್. ಎಲ್ಲ ದೀಪಗಳು ಆರಿಸಲ್ಪಟ್ಟಿದ್ದವು. ಇಲ್ಲಿ ವರ ಅಂತ ಕೊಟ್ಟಿದೆ. ವಿದ್ಯಾರ್ಥಿಗಳು ಈಗ ಈ ಕಡೆ ಗಮನಿಸಬೇಕು. ವರ ಅಂತ ಕೊಟ್ಟಿದ್ದಾರೆ. ವರ ಇದು ಸಿಂಗ್ಯುಲರ್ ಪ್ಲೂರಲ್ ಯಾರು? ಇದು ಸಿಂಗ್ಯುಲರ್ ಪ್ಲೂರಲ್ ಯಾರು? ಸಿಂಗ್ಯುಲರ್. ಇದು is, are, am, was. ನೋಡಿ, ಎಲ್ಲರೂ ಈ ಕಡೆ ಗಮನಿಸ್ಬೇಕು. I am, I was. He is, he was. We are, we were. They are, they were. ನೋಡಿ, ಇವು ಕೂಡ, ಇವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸ್, ಇವೆಲ್ಲವೂ ಕೂಡ ಪಾಸ್ಟ್ ಟೆನ್ಸ್. ಇಲ್ಲಿ ಸಿಂಗ್ಯುಲರ್, ಇದು ಸಿಂಗ್ಯುಲರ್ ಆಗುತ್ತೆ, ಇದು ಪ್ಲೂರಲ್ ಆಗುತ್ತೆ, ಇದು ಸಿಂಗ್ಯುಲರ್ ಆಗುತ್ತೆ. ಅದೇ ರೀತಿಯಾಗಿ ಇದು ಪ್ಲೂರಲ್ ಆಗುತ್ತೆ, ಇದು ಸಿಂಗ್ಯುಲರ್ ಆಗುತ್ತೆ, ಇದು ಕೂಡ ಸಿಂಗ್ಯುಲರ್ ಆಗುತ್ತೆ. ಟೆನ್ಸ್ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಈಸು, ವಾಸು, ಆರ್, ವರ್. ಆಮ್, ವಾಸ್. ಐ ಆಮ್, ಐ ವಾಸ್. ಐ ಬಂದಾಗ ಅಲ್ಲಿ ಆಮ್ ಬರಬೇಕು, ವಾಸ್ ಬರಬೇಕು. ಪ್ರೆಸೆಂಟ್ ಟೆನ್ಸ್ ಇದ್ರೆ ಆಸ್, ಪಾಸ್ಟ್ ಟೆನ್ಸ್ ಇದ್ರೆ ವಾಸ್. ಸ್ಪಷ್ಟವಾಗಿ ನಾನು ತೋರಿಸ್ತೀನಿ. ಆಮ್, ವಾಸು, ಆರು, ವರು, ಈಸು, ವಾಸ್ ಇರಬೇಕು. ಇಲ್ಲಿ ಆ ಎಲ್ಲ ಲ್ಯಾಂಪ್ಸು ಈಗಿದ್ದಾಗ ಎಲ್ಲ ಕಡೆಗೆ ದೀಪಗಳು ಇರಲಿಲ್ಲ.
ಈಗೆಲ್ಲ ಕಡೆಗೆ ಬೀದಿ ದೀಪ ಇದೆ. ಆದರೆ ಅವಾಗ ಅಪರೂಪ ಹಳ್ಳಿಗಳಲ್ಲಿ ಇರ್ತಿರಲಿಲ್ಲ, ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ, ರಾಜಧಾನಿಗಳಲ್ಲಿ ಹೊರಗಡೆ ದೀಪ ಹಚ್ಚಿಡ್ತಾ ಇದ್ರು. ಯಾವುದು? ಎಣ್ಣೆಯ ದೀಪ. ಹೌದು, ಆರತಿ ದೀಪ. ಇಲ್ಲಿ ಇಡೀ ನಗರದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಲ್ಲೂ ಕೂಡ ದೀಪಗಳನ್ನು ಆರಿಸಲಾಗಿತ್ತು. ಆಮೇಲೆ ಆ ಬೀದಿ ಬದಿ ಇರ್ತಕ್ಕಂಥ ದೀಪಗಳನ್ನು ಕೂಡ ಆರಿಸಲಾಗಿತ್ತು. ಡೋರ್ಸ್ ವರ್ ಆನ್ ಶಟ್. ಎಲ್ಲ ಡೋರುಗಳನ್ನು, ಎಲ್ಲ ಬಾಗಿಲುಗಳನ್ನು ಮುಚ್ಚಲಾಗಿತ್ತು. ಎಲ್ಲ ಬಾಗಿಲುಗಳನ್ನು ಮುಚ್ಚಲಾಗಿತ್ತು. ಡೋರ್ಸ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಡೋರ್ಸ್ ಅಂದರೆ ಶಟ್. ಶಟ್ ಅಂತ ಮುಚ್ಚಲಾಗಿತ್ತು. ಶಟ್ ಓಪನ್. ಇಲ್ಲಿ ಎಲ್ಲ ಬಾಗಿಲುಗಳನ್ನು ಮುಚ್ಚಲಾಗಿತ್ತು. ಆ್ಯಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಎಲ್ಲೂ ಕೂಡ ಬೆಳಕಿರಲಿಲ್ಲ, ಚಂದ್ರ ಇರಲಿಲ್ಲ, ನಕ್ಷತ್ರಗಳು ಕೂಡ ಇರಲಿಲ್ಲ. ನೋಡಿ, ಸ್ಟಾರ್ಸ್ ಅಂತ ಬಂತು. ಸ್ಟಾರ್ಸ್ ಅಂದ್ರೆ ನಕ್ಷತ್ರಗಳು. ಒಂದೊಂದು ಸಲ ಇವತ್ತು ಅಮಾವಾಸ್ಯೆ, ಚಂದ್ರ ಇಲ್ಲ, ಕತ್ತಲಾಗಿದೆ. ಕತ್ತಲಾಗಿದ್ದು ಕೂಡ ಸ್ವಲ್ಪ ಆಗಲಿ ಬೆಳಕಿರ್ತದೆ. ಸ್ವಲ್ಪ ಆಗಲಿ ಬೆಳಕು ಯಾವಾಗ ಇರ್ತಪ್ಪ ಅಂದರೆ ನಕ್ಷತ್ರಗಳಿದ್ದಾಗ. ಇವತ್ತು ನಕ್ಷತ್ರಗಳು ಕೂಡ ಇಲ್ಲ ಅಂತಂದ್ರೆ ಮೋಡ ಬಂದಿದೆ ಅಂತ. ಏನ್ ಬಂದಿದೆ? ಮೋಡ ಬಂದಿದೆ. ಯಾಕಂದ್ರೆ ಆಗಸ್ಟ್ ತಿಂಗಳು ಕೊಟ್ಟಿದ್ದಾರೆ. ಹೌದು. ಸ್ಟಾರ್ಸ್ ವರ್ ಆಲ್ ಹಿಡನ್. ಹಿಡನ್ ಅಂದ್ರೆ ಹೈಡ್, ಹಿಡನ್. ಹೈಡು, ಹಿಡನ್. ಹಿಡನ್ ಅಂದ್ರೆ ಬಚ್ಚಿಟ್ಕೊಳ್ಳೋದು, ಮರೆಯಾಗ್ತಕ್ಕಂಥದ್ದು. ಎಲ್ಲ ನಕ್ಷತ್ರಗಳು ಕೂಡ ಆಗಸ್ಟ್ ತಿಂಗಳ ಆ ಮೋಡದ ಹಿಂದೆ ಮರೆಯಾಗಿದ್ದು, ಆದ್ದರಿಂದ ಇಡೀ ವಾತಾವರಣ ಕತ್ತಲಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಆ ಉಪಗುಪ್ತ ಅವನು ಆ ಮಥುರ ನಗರದ ಹೊರವಲಯದ ಗೋಡೆಯ ಪಕ್ಕದ ರಸ್ತೆಯಲ್ಲಿ ಮಲ್ಕೊಂಡಿದ್ದ. Whose feet were those tinkling with anklets. ಈಗ ಅವಳ ಬಗ್ಗೆ ಕೊಡಲಾಗಿದೆ. ಯಾರ ಬಗ್ಗೆ? ವಾಸವದಂತ ಬಗ್ಗೆ ಕೊಡಲಾಗಿದೆ. ನೋಡಿ, ಅವಳ ಪಾದ, ಅವಳ ಕತ್ತು,